ವಿಶೇಷ ಜಂಟಿ ಅಧಿವೇಶನದಲ್ಲಿ ಭಾರಿ ಹೈಡ್ರಾಮಾ. ಸರ್ಕಾರದ ಭಾಷಣ ಓದದೆ ಹೊರನಡೆದ ಗವರ್ನರ್. ಭಾಷಣ ಓದದೆ ಸದನದಿಂದ ಹೊರನಡೆದ ಗೆಹ್ಲೋಟ್. ಹೊಸ ವರ್ಷದ ಶುಭ ಕೋರಿ ನಿರ್ಗಮಿಸಿದ ಗೆಹ್ಲೋಟ್. ಗವರ್ನರ್ ನಡೆಗೆ ಕಾಂಗ್ರೆಸ್ ನಾಯಕರಿಂದ ಆಕ್ಷೇಪ ಕೇಳಿ ಬರ್ತಾ ಇದೆ. ತಮಿಳುನಾಡು ಕೇರಳ ಗವರ್ನರ್ ನಡೆ ಅನುಸರಿಸಿದ ಗೆಹ್ಲೋಟ್. ವಿಧಾನಸೌಧದಿಂದ ತೆರಳಿದ ರಾಜ್ಯಪಾಲ ಗೆಹ್ಲೋಟ್. ಭದ್ರತೆಯಲ್ಲಿ ವಿಧಾನಸೌಧದಿಂದ ತೆರಳಿದ ಗವರ್ನರ್. ಎರಡೇ ಸಾಲಲ್ಲಿ ಭಾಷಣವನ್ನ ಮುಗಿಸಿದ ಗವರ್ನರ್ ಗೆಹ್ಲೋಟ್. ಏನಂತ ಅಂದ್ರೆ ಅಲ್ಲಿ ಹೋಗದೇ ಇದ್ರೆ ತಪ್ಪಾಗುತ್ತೆ, ಅಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡ್ದಂಗಾಗುತ್ತೆ. ಹಾಗಾಗಿ ಅಲ್ಲಿ ಹೋಗೋಣ, ಭಾಷಣವನ್ನ ಓದೋಣ ಅಂದ್ರೆ ಎಲ್ಲಾನು ಓದಲೇಬೇಕು ಅಂತ ಗವರ್ನರ್ ಏನು ಇರೋದಿಲ್ಲ. ಹಾಗಾಗಿ ಅಲ್ಲಿ ಒಂದು ವಿಷಯನ ಹೊಸ ವರ್ಷದ ಒಂದು ಶುಭವನ್ನ ಕೋರ್ತಾರೆ. ಕೋರಿ ನಂತರ ಭದ್ರತೆಯೊಂದಿಗೆ ಅಲ್ಲಿಂದ ಹೊರಗಡೆ ಧಾವಿಸ್ತಾರೆ. ಅಂದ್ರೆ ಈ ನಡೆ ಕಾಂಗ್ರೆಸ್ಗೆ ಈಗ ಕೆಂಗೇನಿಗೆ ಗುರಿಯಾಗಿರುವಂತದ್ದು. ಯಾಕೆ ಕಳೆದ ಬಾರಿ ಇವರು ಓದಿದ್ರು ಭಾಷಣವನ್ನ, ಈಗ ಯಾಕೆ ಓದ್ತಾ ಇಲ್ಲ ಅನ್ನುವಂಥದ್ದು. ತಮಿಳುನಾಡು ಕೇರಳ ಗವರ್ನರ್ ನಡೆಯನ್ನ ಸಹಿತ ಈಗ ರಾಜ್ಯದಲ್ಲೂ ಕರ್ನಾಟಕ ರಾಜ್ಯದ ಗವರ್ನರ್ ಸಹಿತ ಅದನ್ನ ಅಲ್ಲಿ ಫಾಲೋ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಾ ಇದೆ. ಭದ್ರತೆಯಲ್ಲಿ ವಿಧಾನಸೌಧದಿಂದ ಹೊರಗಡೆ ಧಾವಿಸ್ತಾರೆ ಗವರ್ನರ್. ಸೊ ಈ ಒಂದು ನಡೆ ಏನಿದೆ ಇದು ಒಂದ್ ರೀತಿಯಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಸಾಕಷ್ಟು ಒಂದ್ ರೀತಿಯಾಗಿ ಆಕ್ಷೇಪವನ್ನ ಹುಟ್ಟಿ ಹಾಕ್ತಾ ಇದೆ. ಇದಕ್ಕೆ ವಿಶೇಷ ಜಂಟಿ ಅಧಿವೇಶನದಲ್ಲಿ ಭಾರಿ ಹೈ ಡ್ರಾಮವೇ ನಡೀತಾ ಇದೆ. ಈಗ ಸರ್ಕಾರದ ಭಾಷಣವನ್ನ ಓದದೆ ಹೊರ ನಡೆದ ಗವರ್ನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಷಣವನ್ನ ಓದದೆ ಸದನದಿಂದ ಹೊರಗಡೆ ಹೇಗೆ ನಡೆದ್ರು ಇವರು? ಅವರ ಕರ್ತವ್ಯ ಇರುತ್ತೆ, ಅದನ್ನ ಓದಲೇಬೇಕು, ಅವರು ಅದನ್ನ ಫಾಲೋ ಮಾಡ್ಬೇಕು. ಅವರು ಯಾಕೆ ಅವರು ಓದದೆ ಅಲ್ಲಿ ಹೊರಗಡೆ ಹೋದ್ರು ಅನ್ನುವಂಥದ್ದು ಈಗ ಭಾರಿ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಹೀಗಾಗಿ ಮುಂದಿನ ಒಂದು ಕಾನೂನಿನ ಸಮರ ಯಾವ ರೀತಿಯಾಗಿ ಮಾಡ್ತಾರ ಹಾಗಾದ್ರೆ ಕಾಂಗ್ರೆಸ್, ಅಥವಾ ಮನವೊಲಿಸೋಕೆ ಅಲ್ಲಿ ಸಿದ್ಧರಾಗ್ತಾರ, ಮನವನ್ನ ಒಲಿಸ್ತಾರ? ಇನ್ನು ಕೆಲವೊಂದಿಷ್ಟು ಅಂಶಗಳೇನಿದಾವೆ ಅದನ್ನೆಲ್ಲ ತೆಗೆದುಹಾಕಿ ಮತ್ತೆ ಆ ಒಂದು ಭಾಷಣದ ಪ್ರತಿಯನ್ನ ಕೊಟ್ಟು ರಾಜ್ಯಪಾಲರಿಗೆ ಓದೋಕೆ ಹೇಳ್ತಾರ ಅನ್ನುವಂಥದ್ದು. ಹೀಗೆ ಹಲವಾರು ಪ್ರಶ್ನೆಗಳಿದಾವೆ. ಇದರಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್ ಅನ್ನುವಂಥದ್ದು ಭಾರಿ ಕುತೂಹಲವನ್ನ ಹುಟ್ಟಿ ಹಾಕಿರುವಂಥದ್ದು. ಆದ್ರೆ ಕಾಂಗ್ರೆಸ್ ಸಹಿತ ನಾವು ಎಲ್ಲವನ್ನ ಕೂಡ ಅದರಿಂದ ತೆಗೆದುಹಾಕೋಕ್ಕಾಗೋದಿಲ್ಲ, ಕೆಲವೊಂದು ಮಾತ್ರ, ಎಲ್ಲವನ್ನು ಇವ್ರು ಹೇಳಿದಾಗೆ ನಾವು ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ನಮ್ಮೂ ಸಹಿತ ರಾಜ್ಯ ಸರ್ಕಾರದಿಂದ ಸಹಿತ ಕೆಲವೊಂದಿಷ್ಟು ಆಕ್ಷೇಪಣೆಗಳಿರುತ್ತೆ. ಅದನ್ನ ಸಹಿತ ಗವರ್ನರ್ ಅಲ್ಲಿ ಓದಲೇಬೇಕಾಗುತ್ತೆ, ಅವರ ಕರ್ತವ್ಯ ಆಗುತ್ತೆ. ಆದ್ರೆ ಅದನ್ನ ಓದದೆ ಅಲ್ಲಿ ಮುಂದೆ ನಡೆದ್ರು ಅನ್ನುವಂಥದ್ದು ಇದೀಗ ಕಾಂಗ್ರೆಸ್ಸರ ಒಂದ್ ರೀತಿಯಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದೆ. ನಿನ್ನೆ ಭಾರಿ ಕುತೂಹಲವನ್ನ ಹುಟ್ಟಿ ಹಾಕಿತ್ತು. ಗವರ್ನರ್ ಸದನಕ್ಕೆ ಬರ್ತಾರೋ ಇಲ್ವೋ ಅನ್ನುವಂಥದ್ದು. ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ಅವರ ಕರ್ತವ್ಯವನ್ನ ಪಾಲನೆ ಮಾಡಿಲ್ಲ, ಅವರ ಜವಾಬ್ದಾರಿಯನ್ನ ಪಾಲನೆ ಮಾಡಿಲ್ಲ. ನಾವು ಓದಿರ್ತಕ್ಕಂಥ ಭಾಷಣ ಈಗಾಗಲೇ ಎಲ್ಲ MLAಗಳಿಗೆ MLCಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ನಾವು ತಯಾರು ಮಾಡಿದಂಥ ಭಾಷಣ, ಸರ್ಕಾರ ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣನ ಎಲ್ಲ MLAಗಳಿಗೆ MLCಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದು ನಾನು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ನಾನು ಗಾಂಧೀಜಿ ಹೆಸರನ್ನು ಕೂಡ ತೆಗೆದುಬಿಟ್ಟಿದ್ದಾರೆ. ಇಲ್ಲ, ನಾವು ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆನ ಹೂಡಬೇಕು ಬೇಡವೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ. ಇಲ್ಲ, ನಾನು ಈಗ ಕೂತ್ಕೊಂಡು ಮಾತಾಡ್ತೀನಿ, ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ, ಲಾ ಮಿನಿಸ್ಟರ್ ಜೊತೆಲೂ ಮಾತಾಡ್ತೀನಿ. ಆ ಮಾತಾಡಿ ಅಂತಿಮವಾಗಿ ನಿಮಗೆ ತಿಳಿಸ್ತೀನಿ. ಎವ್ರಿ ನ್ಯೂ ಇಯರ್
the governor has to address the joint session and he has to read the speech prepared by the cabinet. That is constitutional because 170